ಕಲಬುರಗಿ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಶೋಷಿತ ವಿವಿಧ ಸಮಾಜಗಳ ಒಂದು ನೇತೃತ್ವದಲ್ಲಿ ಅತ್ಯಂತ ಖುಷಿಯಿಂದ ಇವತ್ತು ದಿವಸ ರಘು ಕೌಟಿಲ್ಯ ಅವರಿಗೆ ಮತ್ತು ಲಿಂಗರಾಜ್ ಪಾಟೀಲ್ ಮತ್ತು ಮಾ ನಾಗರಾಜ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವಿಧಾನ ಪರಿಷತ್ ಸ್ಥಾನಕ್ಕೆ ಮತ್ತು ರಾಜ್ಯಸಭೆ ಸ್ಥಾನಕ್ಕೆ ಆಯ್ಕೆ ಮಾಡಿರುವುದರಿಂದ ನಾವೆಲ್ಲರೂ ಅತಿ ಸಂತೋಷದಿಂದ ಪಟಾಕಿ ಹಚ್ಚುವ ಮುಖಾಂತರ ಸಿಹಿ ಹಂಚಿ ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಬಂಧುಗಳೇ. ನಮಗೆಲ್ಲ ತಿಳಿದಿರುವಂತೆ ಭಾರತೀಯ ಜನತಾ ಪಕ್ಷ ಇವತ್ತಿನ ಸಮಾಜದಲ್ಲಿರುವಂಥ ಅತ್ಯಂತ ಕಡೆ ವ್ಯಕ್ತಿಗೆ ಗುರುತಿಸಿ ಮುಖ್ಯವಾಹಿನಿಗೆ ತರಬೇಕೆನ್ನುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡುವ ದೃಷ್ಟಿಯಿಂದ ಇವತ್ತಿನ ದಿವಸ ಏನು ಕಾಯಕ ಸಮುದಾಯವಾದಂಥ ಮಡಿವಾಳ ಸಮಾಜದ ಒಂದು ಸಣ್ಣ ಸಮಾಜದಿಂದ ನಮ್ಮ OBC ಮೋರ್ಚಾ ರಾಜ್ಯ ಅಧ್ಯಕ್ಷರಾದಂಥ ರಘು ಕೌಟಿಲ್ಯ ಅವರನ್ನು ಇವತ್ತಿನ ದಿವಸ ವಿಧಾನ ಪರಿಷತ್ ಸ್ಥಾನಕ್ಕೆ ಇವತ್ತಿನ ದಿವಸ ಆಯ್ಕೆ ಮಾಡಿರೋದು ನಮಗೆಲ್ಲರಿಗೆ ಸಂತೋಷದ ವಿಷಯ. ಅದರ ಜೊತೆಯಾಗಿ ಇವತ್ತು ಲಿಂಗರಾಜ್ ಪಾಟೀಲ್ ಅವರಿಗೆ ಮತ್ತು ಇನ್ನೋರ್ವ ಹಿಂದುಳಿದ ವರ್ಗದ ಪ್ರೊಫೆಸರ್ ಆದಂಥ ಮಾ ನಾಗರಾಜ್ ಅವರಿಗೆ ಕೂಡ ಲೋಕಸಭೆಯ ರಾಜ್ಯಸಭೆಯ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿರುವುದು ಸಂತೋಷದ ವಿಷಯ. ಬಂಧುಗಳಿಗೆ ತಮಗೆಲ್ಲ ಗೊತ್ತಿರುವಂತೆ ಈ ರಾಜ್ಯದಲ್ಲಿ ಇತಿಹಾಸ ತೆಗೆದು ನೋಡಿದ್ರೆ ನಮ್ಮ ಏನು ಹಿರಣ್ಣ ಕರಾಡಿ ಆಗಿರ್ಬೋದು ಮತ್ತು ಸಿದ್ದಿಯವರಾಗಿರ್ಬೋದು ಮತ್ತು ನಮ್ಮ ಅಶೋಕ್ ಗಸ್ತಿ ಆಗಿರ್ಬೋದು, ರಾಮಣ್ಣ ತಳವಾರ್ ಆಗಿರ್ಬೋದು, ರವಿಕುಮಾರ್ ಆಗಿರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಈ ರೀತಿಯಾಗಿ ಇವತ್ತಿನ ದಿವಸ ಕುಲಕ್ಕೊಬ್ಬ ಶರಣರನ್ನು ಇವತ್ತಿನ ದಿವಸ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡುವಂಥ ಜವಾಬ್ದಾರಿ ಹೊತ್ತಂಥ ಭಾರತೀಯ ಜನತಾ ಪಕ್ಷ ಇವತ್ತಿನ ದಿವಸ ಯಾರಿಗೆ ಗೆಲ್ಲಲಿಕ್ಕೆ ಯೋಗ್ಯದ ಅವರಿಗೆ MLA ಟಿಕೆಟ್ ಕೊಡುವ ಮುಖಾಂತರ ಯಾರಿಗೆ ಯಾವ ಒಂದು ಸಣ್ಣ ಸಮಾಜಕ್ಕೆ ಇವತ್ತು ಗೆಲ್ಲಕ್ಕಾಗಲ್ಲ ಅವರಿಗೆ ನಾಮನಿಷತ್ತು ಮತ್ತು ರಾಜ್ಯಸಭೆಗೆ ಇವತ್ತಿನ ದಿವಸ ಆಯ್ಕೆ ಮಾಡುವ ಮುಖಾಂತರ ಆಯಾ ಸಮಾಜಗಳಿಗೆ ಶಕ್ತಿ ಕೊಡುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದ. ಆದ್ದರಿಂದ ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಏನು ವಿಜೇಂದ್ರ ಅವರಿಗೂ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿಯವರು, ಆರ್ ಅಶೋಕ್ ಅವರಿಗೂ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬೀನ್ ಅವರಿಗೂ ಮತ್ತು ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೂ ಕೂಡ ಪೂರ್ವಕ ಅಭಿನಂದನೆಗಳನ್ನು ಈ ಮುಖಾಂತರ ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕಲಬುರಗಿ ಜಿಲ್ಲೆಯ ನಮ್ಮ ಸರ್ದಾರ್ ಪಟೇಲ್ ವೃತ್ತದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಎಲ್ಲ ಶೋಷಿತ ವರ್ಗಗಳ ಸಮಾಜದ ನಾಯಕರ ನೇತೃತ್ವದಲ್ಲಿ ಏನಿವತ್ತು ನಿನ್ನೆ ನಡೆದಿರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇದಕ್ಕಿಂತ ಹಿಂದೆ ಆಗಿರ್ತಕ್ಕಂಥ ರಾಜ್ಯಸಭೆಯ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಮಾ ನಾಗರಾಜ್ ಅವರು ಮತ್ತು ನಮ್ಮ OBC ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಘು ಕೌಟಿಲ್ಯ ಅವರು ಹಾಗೂ ಲಿಂಗರಾಜ್ ಪಾಟೀಲ್ ಅವರು MLCಗಳಾಗಿ ಆಯ್ಕೆ ಆಗಿರ್ತಕ್ಕಂಥದಕ್ಕೆ ನಾವೆಲ್ಲ ಹರ್ಷವನ್ನು ವ್ಯಕ್ತಪಡಿಸೋದ್ರ ಮೂಲಕ ಇಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚೋದ್ರ ಮೂಲಕ ವಿಜಯೋತ್ಸವವನ್ನು ಅತ್ಯಂತ ಸಂತೋಷದಿಂದ ನಾವು ಆಚರಣೆ ಮಾಡಿದ್ದೀವಿ. ಇವತ್ತು ನಮ್ಮ OBC ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಾಯಕರಾಗಿರ್ತಕ್ಕಂಥ ಅವಣ್ಣವ್ರು ಹೇಳ್ದಂಗೆ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಣ್ಣ ಬಸವಣ್ಣನವರ ಪರಿಕಲ್ಪನೆಯಂತೆ ಕೇವಲ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಸಾಧ್ಯ ಅದ ಸಣ್ಣ ಸಮಾಜಗಳಿಗೆ ಗುರುತಿಸಿ ಇವತ್ತು ಸ್ಥಾನಮಾನ ಕೊಡ್ತಕ್ಕಂಥದ್ದು. ಅದು ನಮ್ಮ ಅಲೆಮಾರಿ ಜನಾಂಗದ ಶಾಂತಾರಾಮ್ ಸಿದ್ದಿ ಆಗಿರ್ಬೋದು, ಪರಿಶಿಷ್ಟ ವರ್ಗದ ಚಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು ಮತ್ತು ಮಡಿವಾಳ ಸಮಾಜದ ನಮ್ಮ ರಘು ಕೌಟಿಲ್ಯ ಅವರು ಆಗಿರ್ಬೋದು, ಲಿಂಗರಾಜ್ ಪಾಟೀಲ್ ಅವರು ಆಗಿರ್ಬೋದು, ಮಾ ನಾಗರಾಜ್ ಅವರು ಆಗಿರ್ಬೋದು, ಈ ರೀತಿ ಎಲ್ಲ ವರ್ಗಗಳನ್ನು ಗುರುತಿಸಿ ಅಶೋಕ್ ಗಸ್ತಿಯವರಾಗಿರ್ಬೋದು, ಈರಣ್ಣ ಕನ್ನಡಿಯವರಾಗಿರ್ಬೋದು, ಅನೇಕ ಸಣ್ಣ ಸಮಾಜಗಳಿಗೆ ಗುರುತಿಸಿ ಅವರಿಗೆ ರಾಜ್ಯಾಧಿಕಾರ ಕೊಡ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು
ನಿತಿನ್ ನಬೀನ್ಜಿ ಅವರು, ಅಮಿತ್ ಶಾ ಅವರು ಇಡೀ ದೇಶದಲ್ಲಿ ನೀವು ನೋಡ್ತಾ ಇದ್ದೀರಿ. ನಮ್ಮ ದ್ರೌಪದಿ ಮುರ್ಮು ಅವರು ಒಬ್ಬ ಬುಡಕಟ್ಟು ಜನಾಂಗದ ಮಹಿಳೆ, ಅವ್ರಿಗೆ ತಂದು ರಾಷ್ಟ್ರಪತಿ ಮಾಡಿರ್ತಕ್ಕಂಥದ್ದು. ಎಷ್ಟೋ ಮುಖ್ಯಮಂತ್ರಿಗಳು, ಈ ನಿಮ್ಮ ಒರಿಸ್ಸಾದ ಮುಖ್ಯಮಂತ್ರಿ ಎಂದೂ ಕನಸು ಮನಸ್ಸಲ್ಲೂ ನಾ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕಂಡಿರಲಿಲ್ಲ. ಅವರು ಒಂದು ಸಣ್ಣ ಸಮಾಜದ ಹಿಂದುಳಿದ ವರ್ಗದ ಸಮಾಜದ ನಾಯಕರನ್ನು ತಂದು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲೇ ಇವತ್ತು ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲ ನಾಯಕರು, ಸನ್ಮಾನ್ಯ BS ಯಡಿಯೂರಪ್ಪನವರು, ವಿಜೇಂದ್ರಜಿ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಆರ್ ಅಶೋಕಣ್ಣವರು ಮತ್ತು ನಮ್ಮೆಲ್ಲ ಪಕ್ಷದ ವರಿಷ್ಠರು ಸೇರಿಕೊಂಡು ಇವತ್ತು ನಮ್ಮ ಸಣ್ಣ ಸಮಾಜ ಆಗಿರ್ತಕ್ಕಂಥ ಮಡಿವಾಳ ಸಮಾಜದ ರಘು ಕೌಟಿಲ್ಯ ಅವರು ಕೂಡ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿರ್ತಕ್ಕಂಥವ್ರು. ಎಲ್ಲ ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸಿ ಪಕ್ಷದ ಶಕ್ತಿಯನ್ನು ಹೆಚ್ಚು ಮಾಡಿರ್ತಕ್ಕಂಥವ್ರು. ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಅದೇ ರೀತಿ ಲಿಂಗರಾಜ್ ಪಾಟೀಲ್ ಅವರು ಕೂಡ ಭಾಳ ಹಿರಿಯರಿದ್ದಾರೆ, ನಾಗರಾಜ್ ಅವರು ಕೂಡ ಭಾಳ ಹಿರಿಯರಿದ್ದಾರೆ. ಅವರೆಲ್ಲರಿಗೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಅದಕ್ಕಾಗಿ ನಾವು ರಾಷ್ಟ್ರೀಯ ಮತ್ತು ರಾಜ್ಯದ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಶೋಷಿತ ವರ್ಗಗಳ ಮೂಲಕ ಸಲ್ಲಿಸ್ತೀವಿ ಅಂತ ಹೇಳಿ